ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ಬೆಳಗ್ಗೆ ಪೂಜೆ ಮುಗ್ದಿದೆ. ಇನ್ನು ಟಿಫನ್‌ಗೆ ಟೊಮೊಟೊ ಚಟ್ನಿ ಹಾಗೆ ಪಡ್ಡು ಮಾಡ್ತಿದ್ದೀನಿ. ನಿಂಬೆಹಣ್ಣು ಖಾಲಿ ಆಗಿತ್ತು, ತರಿಸ್ಕೊಂಡಿದ್ದೆ. ಅದೆಲ್ಲನೂ ತೊಳೆದಿಡ್ತಿದ್ದೀನಿ. ಚಟ್ನಿಗೋಸ್ಕರ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇವತ್ತು ಯಾಕೋ ಗೊತ್ತಿಲ್ಲ, ಒಂಥರ ಲೇಝಿ ಮಾರ್ನಿಂಗು. ತುಂಬ ಬೇಜಾರಾಗ್ತಾಯಿತ್ತು. ಕಾರಣನೇ ಗೊತ್ತಾಗ್ತಾ ಇರಲಿಲ್ಲ. ಏನೇ ಬೇಜಾರಾದರೂ ಕೂಡ ಕೆಲಸಗಳಂತೂ ಮಾಡೋದು ತಪ್ಪೋದೇ ಇಲ್ಲ. ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನಿಸ್ತದೆ ನಿಜವಾಗ್ಲೂ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನ್ ಸ್ಟಾಪ್ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಮಾಡ್ತಾನೆ ಇರ್ತಾರೆ. ಇನ್ನು ಬೈಯಂಗೂ ಇಲ್ಲ, ಬಡಿಯಂಗೂ ಇಲ್ಲ. ಬೈದರೂ ಬೇಜಾರಾಗ್ತಾ ಇರುತ್ತೆ, ಹೊಡೆದ್ರೂ ಬೇಜಾರಾಗ್ತಾ ಇರುತ್ತೆ. ಒಂದು ದಿನದ್ದಲ್ಲ ಅಲ್ವಾ. ಹಾಗಾಗಿ ಫ್ರೂಟ್ ಬಂದು ಕಿವಿ ಹಣ್ಣನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಏನಾದರೂ ಸ್ವಲ್ಪ ಬರೆಯೋದಕ್ಕೆ, ಓದೋದಕ್ಕೆ ಕೊಟ್ಟಿರ್ತೀನಿ ಅಷ್ಟೇ. ಅದ್ರ ಮಧ್ಯದಲ್ಲಿ ಸುಮಾರು ಸರಿ ಜಗಳ ನಡೀತಾನೆ ಇರುತ್ತೆ. ಎರೇಸರ್ ತೊಗೊಂಡ, ಪೆನ್ಸಿಲ್ ತೊಗೊಂಡ ಅಂತ. ಬಟ್ ಇದ್ದೇ ಏನೋ ಒಂಥರ ಮಧ್ಯದಲ್ಲಿ ಆಡ್ತಾನೆ ಇರಬೇಕು. ಎಷ್ಟೇ ಹೇಳಿದರೂ ಕೂಡ ತಿಳ್ಕೊಳ್ಳೋ ಮನಸ್ಥಿತಿ ಇನ್ನೂ ಅವ್ರಿಗೆ ಬರ್ತಾನೆ ಇಲ್ಲ. ಸೊ ಇಬ್ಬರು ಜಗಳ ಮಾಡ್ತಾನೆ ಇರ್ತಾರೆ. ಹಾಗೆ ಆ ಜಿನ್ನಿಗೆ ಹಿಟ್ಟು ಹಾಕ್ಸಿರೋದ್ರಿಂದ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿರುತ್ತೆ ನೊರೆ ಅಂದೆ. ಪಡ್ಡು ಆಯಿತು, ಹಾಗೆ ದೋಸೆ ಆಯಿತು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಈ ಕಡೆ ಚಟ್ನಿ ಕೂಡ ರೆಡಿ ಆಯಿತು. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಪಡ್ಡು ಮಾಡ್ತಿದ್ದೀನಿ. ವೈಭೋಗ್ ಈ ಥರ ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದೆಲ್ಲ ಹಾಳು ಮಾಡಿದರೆ ಮತ್ತೆ ಒಂದು ಕಂಪ್ಲೇಂಟ್ ತೊಗೊಂಡು ಬಂದಿದ್ದರು. ಸೊ ಎಳ್ಳು ಹಾಕೋದ್ರಿಂದ ಪಡ್ಡು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಕಡಲೆಪುಡಿ, 1 ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಕೊಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ವೈಭೋಗ್ ಈ ಥರ ಮಾಡಿಕೊಟ್ಬಿಟ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಫೈನಲ್ ಅವ್ನು ಹೇಳ್ತಾ ನೋಡಿ ಟೇಸ್ಟ್ ಹೇಗಿತ್ತು ಅಂತ.